ಇಲ್ಲೇನೆ ನೆಳ್ಳ ಮನಿ ಕೆಳಮ್ಮ ಸೊಪ್ಪು. ಎಲ್ಲೂ ಹೋಗ್ಬೇಡ ಬಿಸ್ಲಾಗೆ. ಇಲ್ಲೇ ನೆಳ್ಳ ಮನಿ ಹಂಗ. ನಾಳೆಗೆ ಬೋರ್ಮಂತ್ ಇವತ್ತಂದಿಟ್ಟು ವಾಸ್ ಮಾಡ್ಕ್ಯ. ನಾಳೆಗೆ ಬೋರ್ಮಂತ್. ಏನಾಗಲ್ಲ ಬಂದರೆ ಮರ್ಗಟ್ಕೊಂತ ಕೈ ಅದೆಲ್ಲ ವಾಸಿ ಆಗುತ್ತೆ. ಅದ್ರ ಪಾಡಿಗೆ ಅದು ಏನಿಲ್ಲ, ಸ್ವಲ್ಪ ವೈಟ್ ಆಗ್ಬೇಕು. ಕೈ ವೈಟ್ ಆದರೆ ಯಾಕೆ ಜಗ್ಗಲ್ಲಮ್ಮಂಗಿರ್ಬೇಕು. ಮಾಡಿರಿ ಅದೆಲ್ಲ ಏನೂ ಆಗಲ್ಲ. ಒಂದಿಟ್ಟು ಮಂಡು ಬರ್ತಾವೆ, ಕೈ ಮಂಡು ಆಗ್ತವೆ. ನೋಡೋಣ ಕಣಮ್ಮ, ನನಗೆ ಹಂಗಬ್ಬ ಇವಾದಂಗೆ ಆಗುತ್ತೆ. ಈಗಲೇ ಬಾಬೆ ಬಂದಿರೋದು ಊಟ ಮಾಡೋಕ್ಕಾಗಲಿಲ್ಲ, ನೀನೇ ಉಣ್ಣಿಸ್ತಲ್ಲ. ಅಮ್ಮ ಅಲ್ಲಿ ನೋಡಲ್ಲಿ, ಈ ಹಿಂದಕ್ಕೆ ತಿರುಗಿ ನೋಡು, ಈ ಹಿಂದಕ್ಕೆ ತಿರುಗಿ ನೋಡಲ್ಲಿ. ಇದೇನಪ್ಪ ಇದು? ಇವಳು ಯಾರು? ಯಪ್ಪ ನೋಡು, ಯಾಕೆ ಹಂಗೆ ಕೈ ಹಾಕ್ಯಂಡು ಕರ್ಕೊಂಡು ಬರ್ತಾ ಇದ್ದಾನೆ. ಅಮ್ಮ ಅಲ್ಲಿ ನೋಡಮ್ಮ, ಅವಳು ನೋಡಲ್ಲಿ ಮನೆ ಕೆಲಸದವಳು. ಸೌಭಾಗ್ಯ, ಮಕ್ಳು ಬರ್ತಿದ್ದಂಗೆ ಮಕ್ಳನ್ನ ಹುಷಾರಾಗಿ ನೋಡ್ಕೊ, ಸರಿನಾ? ಅವ್ರು ಏನಾರ ತಿಂಬಕ್ಕೆ ಏನಾರ ಕೇಳಿದರೆ ತಗೊಂಬಂದು ಕೊಡು. ಅಲ್ಲಿ ಮತ್ತು ಬಿಸ್ಕೆಟು, ಖಾರ, ಚಕ್ಲಿ, ನಿಪ್ಪಟ್ಟು ಅದನ್ನೆಲ್ಲ ತಂದಿಕ್ಕಿದ್ದೀನಿ, ಕೊಡು ಮಕ್ಕಳಿಗೆ. ಸ್ಕೂಲಿಂದ ಬಂದಿದ್ದ ತಕ್ಷಣ ಏನಾರ ತಿನ್ನೋ ಕೊಡು ಅಂತ ಹೇಳಿ ಕೇಳ್ತಿರ್ತಾರೆ. ಅದನ್ನೆಲ್ಲ ಕೊಡು. ನೋಡ್ಕಂಗ ಅವ್ರು ಮತ್ತೆ ಎತ್ಲಾಗನ ಓದಿದಾರು, ಹುಷಾರಾಗಿ ನೋಡಿಕೊಂಡು ಇರು. ಸರಿ ಆಯ್ತು ಹೇಳು. ಮನೆ ಕೆಲ್ಸಕ್ಕಂತ ಬಂದುಬಿಟ್ಟು ಏನೇ ನನ್ನ ಗಂಡನ್ನೇನೆ ಜತ್ ಮಾಡ್ಕೊಂಡಿದ್ಯಾನೆ. ಮನೆ ಕೆಲ್ಸಕ್ಕಂತ ಬಂದು ನೀನು ಏನೇ ಲೌಡಿ ಮನೆ ಕೆಲಸದವಳಾಗಿರೋ ನೀನು. ಅಲ್ಲ, ಮನೆ ಕೆಲ್ಸಕ್ಕಂತ ಬಂದುಬಿಟ್ಟು ನನ್ನ ಗಂಡನ್ನ ಇವಳು ಏಯ್ ನೀನು ಯಾಕಪ್ಪ ನೀನು ಕೈ ತೆಗಿ ಫಸ್ಟು. ಕಟ್ಕೊಂಡಿರ ಹೆಣ್ತಿ ಇರಬೇಕಾದ್ರೆ ಕಂಡರ ಹೆಣ್ತಿ ಮೇಲೆ ಕೈ ಹಾಕ್ಕೊಂಡು ಎಗಳ ಮೇಲೆ ಕೈ ಹಾಕ್ಕೊಂಡು ಬರ್ತಾ ಇದೆಯಲ್ಲ, ನಾಚಿಕೆ ಆಗಲ್ವೇ? ಮನೆ ಕೆಲಸದವಳನ್ನ ಇಟ್ಕೊಂಡಿದ್ಯಾ ನೀನು ಮಾಡ್ತಾ ಇರೋದೆಂಥ ಕೆಲಸ ಮತ್ತೆ? ಏಯ್, ನಾನು ಮನೆ ಕೆಲಸದವಳಲ್ಲ ಕಣೆ, ನಾನು ಸುರೇಂದ್ರ ಅವ್ರ ಹೆಂಡ್ತಿ. ಮುಷ್ಣಿ ಒಯ್ದು ಬಿಡ್ತೀನಿ, ನಮ್ಮಪ್ಪ ಅದು. ನಮ್ಮಮ್ಮಯ್ಯ ಹೆಂಡ್ತಿ ನೀನಲ್ಲ. ಯಾಕೆ ಅಷ್ಟು ಜೋರು ಮಾಡ್ತಾ ಇರೋದ್ದೀಯಾ? ಇವೆಲ್ಲ ಬಿಟ್ಬಿಡ್ಬೇಕಕ್ಕ. ಮನೆ ಕೆಲಸದವಳಾಗಿರೋ. ಏಯ್, ಯಾವನ್ ಹೇಳಿದ್ದು ಮನೆ ಕೆಲಸದವಳು ಇವಳು ಅಂತೇಳಿ? ಯಾವನ್ ಹೇಳಿದ್ದು? ಮನೆ ಕೆಲಸದವಳಲ್ಲ, ಈ ಮನೆ ಯಜಮಾನಿ ಇವಳು. ಈ ಮನೆ ಯಜಮಾನಿ, ಈ ಮನೇಲಿ ಇರೋದಕ್ಕೆ ಬಂದಿದ್ದಾಳೆ. ನನ್ನ ಹೆಂಡ್ತಿ ಇವಳು, ನನಗೆ ಮಾಡಿಕ್ತೀನಿ ಅಂತೇಳಿ ಬಂದಿದ್ದಾಳೆ. ನಾನು ಇನ್ನೊಂದು ಮದುವೆ ಆಗಿದ್ದೀನಿ. ನನ್ನ ಹೆಂಡ್ತಿ ಇವಳು, ನನ್ನ ಚಿಕ್ಕ ಹೆಂಡ್ತಿ ಇವಳು. ಯಾಕೆ ಹೇಳು, ಬಂದ್ಬಿಡು. ನೀನು ಇಂಥವೆಲ್ಲ ಮಾಡಬೇಡ. ನಾವು ಮನೆ ಕೆಲಸದವ್ರು ಅಂದ್ಕೊಂಡಿದ್ವಿ. ಸುಮ್ಮನಿರೋದು ಕಲಿ. ನಾಟಕ ಆಡ್ತಾ ಇದೀಯ ನೀನು, ನಾಟಕ ಆಡ್ತಾ ಇದೀಯ. ಏನಿಲ್ಲ ನೋಡು, ಅವೆರಡು ಹುಡುಗರು ಬೇರೆ ಇದ್ದಾವೆ. ನಾವು ನೋಡ್ತಾ ಇದೀವಿ ಇದು ಯಾರು ಅಂತ. ನಾವು ರಾತ್ರಿಯಿಂದ ನೋಡ್ತಾ ಇದೀವಿ. ಏನಾರ ಮನೆ ಕೆಲಸದಾರನೇನ ಕರ್ಕ ಬಂದಿರ್ಬೇಕೇನ ಮನೆ ಪನೆ ಕ್ಲೀನ್ ಮಾಡೋಕ್ಕೆ ಅಂತ ತಿಳ್ಕೊಂಡಿದ್ವಿ. ನಾನಿದ್ದಂಗೆ ನೀನು ಹೆಂಗಾದೆ ಇನ್ನೊಂದು ಮದುವೆನ ಹೆಂಗಾದೆ ನೀನು ಅಂತ. ನಿನ್ನೇನು ಕೇಳ್ಬೇಕು? ನಾನು ದುಡಿತೀನಿ, ನಾನು ಹಾಕ್ತೀನಿ. ನಿನ್ನೇನು ಕೇಳಬೇಕು? ಅಂತ ನೀನು ಕೇಳೋ ಅಂಥದ್ದೇನಿಲ್ಲ. ನೀನು ನನಗೆ ಎಷ್ಟು ಮೋಸ ಮಾಡಿದೀಯ ಅಂತೇಳಿ ನನ್ನ ಹತ್ರ ಎಲ್ಲ ಪ್ರೂಫ್ ಐತೆ, ತೋರಿಸ್ತೀನಿ. ಅದಕ್ಕೆ ನಾನು ಕಟ್ಕೊಂಡಿರೋ ಹೆಂಡ್ತಿ ಹಿಂಗೆ ಮೋಸ ಮಾಡಿದ್ರೆ ನನ್ನ ಪಾಡಿಗೆ ನಾನು ಇವತ್ತು ಇಂಥ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತೀನಿ. ಡೈವರ್ಸ್ ಕೊಡ್ತೀನಿ, ಬಾ ಈಗಲೇ ಕೊಡ್ತೀನಿ. ನಿನಗೆ ಡೈವರ್ಸ್ ಬಿಸಾಕ್ತೀನಿ. ನೀನು ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಆಗಬೇಕಾಗಿತ್ತು. ಮೊದಲನೇ ಹೆಂಡ್ತಿ ಇದ್ದಂಗೆ ನೀನು ಹೆಂಗೆ ಇನ್ನೊಂದು ಮದುವೆ ಆದೆ? ಯಾರೂ ಕೇಳಲ್ಲ ಕಣಪ್ಪ. ಮೊದಲೇ ಹೆಂಡ್ತಿ ನಾನು ಇದ್ದಂಗೆ ಅವಳನ್ನ ಹೆಂಗೆ ಮದುವೆ ಆದೆ ನೀನು? ಹೆಂಗೆ ಮದುವೆ ಆದೆ ಅಂತ ಅಲ್ಲೇನೆ ನೀನು ಒಪ್ಪಿ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿ ಕೊಟ್ಟಿರೋದಕ್ಕೇನೆ ನಾನು ಡೈವರ್ಸ್ಗೆ ಅಪ್ಲೈ ಮಾಡಿ ಬಂದಿದ್ದೀನಿ. ಇನ್ನೇನು ನಾಳೆ ಹೋಗ್ಬಿಟ್ಟು ಡೈವರ್ಸ್ ತೊಗೊಳ್ಳೋದೇ ಇರೋದು. ನೀನು ಯಾವತ್ತು ನೀನೇ ಸೈನ್ ಹಾಕ್ಕೊಟ್ಟಿದ್ಯಲ್ಲ, ಎಲ್ಲ ಆಗೈತೆ. ಇನ್ನು ನಾಳೆ ಹೋಗಿ ಡೈವರ್ಸ್ ಪೇಪರ್ ಕೊಡ್ತಾರೆ, ಇಸ್ಕೊಂಡು ಬರೋದು ಅಷ್ಟೇ. ನಾನು ಯಾವಾಗ ಹಾಕಿದ್ದೆ? ನಾನು ಸೈನೇ ಹಾಕಿಲ್ಲ. ನೀನು ಹಾಕ್ಕೊಟ್ಟಿರೋದು ಸೈನ್ ಅಲ್ಲೇ ಐತೆ, ತೋರಿಸ್ತೀನಿ. ಸುಮ್ಮನೆ ಮಾತಾಡಬೇಡ ಸೌಭಾಗ್ಯ. ಇವಳ ಬಗ್ಗೆ ನಿನ್ನ ತಲೆ ಕೆಡಿಸ್ಕೋಬೇಡ. ನೋಡಿ ಹೇಳಿರ್ತೀನಿ, ಇವಳ್ದು ಯಾವಾಗ್ಲೂ ಇದ್ದಿದ್ದೇನೆ. ಕಣಪ್ಪ, ಒಳ್ಳೆ ಹೆಂಡ್ತಿ ಸಿಕ್ಕೇಳ್ ಕಣವ ನಿನಗೆ. ಸುಮ್ಮನೆ ಮಾಡಿಕ್ಸ್ಕೊಂಡು ಉಂಡು ಸುಮ್ಮನೆ ಅಚ್ಚುಕಟ್ಟಾಗಿರೋದು ಕಲಿ. ದುಡಿತೀಯಾ ಸೆನಾಕಿ? ತಿಂಗ್ಳಿಗೆ ಒಂದು 30-40 ಸಾವಿರ ದುಡಿತೀಯಾ? ಇಲ್ಲೋಡು, ಸುಮ್ಮನೆ ನಿನ್ನ ಪಾಡಿಗೆ ನಿನ್ನ ಹುಡುಗರು ನೋಡ್ಕೊಂಡು ಚೆನ್ನಾಗಿರೋದು ಕಲಿ. ಜೇಕಯ್ಯ, ಇವಳು ಸೌಭಾಗ್ಯ ಅಂತೇಳಿ ಸುರೇಂದ್ರಪ್ಪ ಕರ್ಕೊಂಬಂದ ಇದ್ದಾನೆ. 2 ಹೆಣ್ಣು ಹುಡುಗರು ಇದ್ದಾವೆ, ಅದಕ್ಕೇನೆ ಕರ್ಕೊಂಬಂದ ಇದ್ದಾನೆ. ಎಂಥ ಸೆನಕ್ಕೆ ಮಾಡಿಕೊಂಡು ಮನೆಗಳದೆಲ್ಲ ಎಂಥ ಸೆನಕ್ಕೆ ಮಾಡಿದಾಳು ಗೊತ್ತಿ ಇವಳಿರೋದಕ್ಕೆ. ಇವ್ರು ನೋಡು, ಇವ್ರು ಮಾತಾಡಕ್ಕೆ ಬಂದಿರೋದ. ಇವ್ರಿಗೆಲ್ಲ ಇವಾಗ ಒಳ್ಳೆ ಬೆಲ್ಲ ಸಿಕ್ಕಂಗೆ ಆಗೈತಿ ನಮ್ಮ ಮನೇದು ಹಿಂಗಾಗಿರೋದಕ್ಕೆ. ತಡಿ, ನಮ್ಮ ಅಣ್ಣಗೆ ಫೋನ್ ಮಾಡ್ತೀವಿ, ನಮ್ಮ ಅಣ್ಣಗೆ ಕರೆಸ್ತೀನಿ ತಡಿ. ಯಮ್ಮ, ಅಣ್ಣಗೆ ಫೋನ್ ಮಾಡೋಣ ಬಾರಮ್ಮ. ಅಣ್ಣಗೆ ಫೋನ್ ಮಾಡಿಬಿಟ್ಟು ಕರ್ಸೋಣ ಬಾರಮ್ಮ. ಸುಮ್ಮನೆ ಕರ್ಸ್ಬಿಟ್ಟು ಕೇಳೋಣ ಅದು ಯಾಕಂಗೆ ಮಾಡ್ತು ಅಂತ ಹೇಳಿ. ನೋಡಿ, ಇವಳು ಯಾವಳ ಬಂದು ನಮ್ಮ ಮನೆಯಾಗ ಸೇರ್ಕೊಂಡಿರ್ಬೇಕಂದ್ರೆ ಮತ್ತೆ ನಮಗೂ ಇರೋ ಹಕ್ಕೈತಿ ಈ ಮನೆಯಾಗೆ. ನಾವು ಹೋಗ್ತೀವಿ, ನಡಿಯ ಹೋಗೋಣ. ನಾವ್ಯಾಕೆ ಒಳಗೆ ಮಾಡ್ಕೊಂಡು ನೋಡಬೇಕು? ನಾವು ದಬಾಸ್ ಹೋಗೋಣ, ನಡಿಯೇ ದಬಾಸ್ ಹೋಗ್ತೀವಿ ನಾವು ಒಳಕ್ಕೆ. ಅದೇನು ಮಾಡ್ತೀಯ ಮಾಡು ನೋಡೋಣ. ವಾರ ಕೇಳಿತೀನಿ. ಇದು ನಮ್ಮ ಅತ್ತೆ ಹೆಸ್ರಿಗಿರೋದು ಮನೆ. ವಾರ ಕೇಳಿತೀನಿ. ಹೋದ್ರೆ ನಿನಗೆ ಗ್ರಾಚಾರ ನೆಟ್ಗಿರೋದು ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರೋದು ಕಲಿ. ಓಟು ಬಿಟ್ಟಿರೋಳು ನೀನು. ಅಬಾಬಾಬಾ, ನೀನು ಯಾರೇ ಇಷ್ಟೊಂದು ಬಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇದೀಯಾ? ನನ್ನ ಹೆಂಡ್ತಿ ಕಣೆ ಅವಳು, ನನ್ನ ಹೆಂಡ್ತಿ. ಅದಕ್ಕೇನೆ ಅವಳು ಈ ಮನೆಯಾಗೆ ಇರ್ತಾಳೆ, ಇನ್ಮೇಲಿಂದ ಇಲ್ಲೇ ಇರ್ತಾಳೆ. ನೀನು ಎಷ್ಟೇ ಹೇಳಿದ್ರು ಅವಳು ಇಲ್ಲೋಡು ಹೋಗೋದಿಲ್ಲ. ಅವಳು ಇಲ್ಲಿ ಇರೋದಕ್ಕಂತಲ್ಲಿ ನಾನೇ ಒಪ್ಪಿ ಕರ್ಕೊಂಬಂದಿದ್ದೀನಿ. ಅದು ಏನಾಗುತ್ತಾ ಆಗಲಿ. ಇಲ್ಲಿಂದಂತೂ ಈ ಸೌಭಾಗ್ಯನ್ನು ನನ್ನ ಮಕ್ಕಳನ್ನು ಕಳ್ಸೋಕ್ಕಾಗಲ್ಲ. ನನಗಿರೋ 2 ಹೆಣ್ಣು ಮಕ್ಕಳು,
ಸರಿನಾ? ನಿನ್ನ ಮಕ್ಳು ನಿಂತಾಗ ಇದ್ದಾರೆ, ನೀನು ಇಟ್ಕೊ ಅಷ್ಟೇನೆ. ನನಗೆ ಇಂಥ ಕಚಡ ಕೆಲಸ ಅಂತ ಮಾಡೋ ಅಂತ ನನಗೆ ಮಕ್ಕಳೇ ಬೇಡ. ಮರ್ಯಾದೆ ಇಂಥ ಮಕ್ಳು ಮರ್ಯಾದೆ ತೆಗಿಯೋಂಥ ಮಕ್ಳು ಏನಕ್ಕೆ ಬೇಕು? ಮಕ್ಳಿದ್ದು ಅಂದರೆ ಇಲ್ಲದಿದ್ರು ಒಂದೇ. ಥೂ, ಇಂಥ ಮಕ್ಕಳನ್ನ ನಾನು ಯಾವತ್ತೂ ನನ್ನ ಮಕ್ಕಳು ಅಂತ ಒಪ್ಕೊಳ್ಳೋದಿಲ್ಲ. ಒಂದು ಸ್ವಲ್ಪ ಅವಳಿಗಾದ್ರೂ ಬುದ್ಧಿ ಇಲ್ಲ ಅಂದ್ರೆ ನಿನಗಾದ್ರೂ ಬುದ್ಧಿ ಇರಬೇಕಾಗಿತ್ತು. ಒಳ್ಳೆ ಕೆಲಸ ಮಾಡಿದೆ ಬಿಡಪ್ಪ ಅತ್ತ. ನೋಡ್ಕೊಂತಾಳೆ ಸುಮ್ಮನೆ, ನೋಡ್ಕೊಂಡು ಚೆನ್ನಾಗಿರೋದು ಕಲಿ. ಸುಮ್ಮನೆ ನೋಡ್ಕೊಂಡ್ರೆ ಯಾವುದೂ ಇರಲ್ಲ. ನೀನು ತಲೆ ಕೆಡಿಸ್ಕೊಬೇಡ ಸೌಭಾಗ್ಯ. ನಾನು ಹೋಗ್ತಾ ಇದ್ದೀನಿ, ಡ್ಯೂಟಿ ಐತೆ, ಬರ್ತೀನಿ ಕೆಲ್ಸಕ್ಕೆ ಹೋಗಿ. ಸರಿ ಆಯ್ತು ಹೇಳು. ಓ, ಮನೆ ಕೆಲಸದವಳು ಇದ್ದಂಗೆ ಇದ್ದಾಳೆ, ಇರೋದು ನೋಡಿ ಹಂಗೇನಿ. ಕಪಲಟನ್ ಮಾಕ ಇದ್ದಂಗೆ ಐತೆ, ಕಪಲಟ್ ಇದ್ದಂಗೆ ಇದ್ದಾಳೆ ಇವಳು. ಈ ಮನೆ ಬಂದವಳೆ. ಓ, ಏನೋ ಪ್ಲಾನ್ ಮಾಡ್ಕೊಂಡು ಬಂದಾಳೆ ಇವಳು. ಸುಮ್ಕಿರು. ಗೊತ್ತಾಗುತ್ತೆ ಅವನಿಗೇನು ಯೋಚನೆ ಇರ್ತಾಳೆ ಅಂತೇಳಿ. ಇವಳು ನೋಡಿರ್ ಗೊತ್ತಾಗ್ತೈತೆ ಒಳ್ಳೆನೇ. ಹೇಯ್, ಇಲ್ಲೋಡೆ, ನನ್ನ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದರೆ ಗ್ರಾಚಾರ ನೆಟ್ಗಿರೋದಿಲ್ಲ ನೋಡಿ, ಹೇಳಿರ್ತೀನಿ. ನನ್ನ ಸುದ್ದಿಗೆ ಬಂದಿದೆಯಾ ಅಂದರೆ ನಾನು ಏನು ಬೇಕಾದ್ರೂ ಮಾಡಿಬಿಡ್ತೀನಿ. ಅಮ್ಮಣಿ ಒಂದು ಜೋರಾಗಿರೋ. ಈಗಿನ ಜನ ಏನಿಲ್ಲ ಸರಿ ಇಲ್ಲ. ಅಡೆ ಕಟ್ಕೊಂಡು ತುಳಿದು ಬಿಡ್ತಾರೆ. ನೀವು ಜೋರಾಗಿರಮ್ಮ. ನಮ್ಮ ಸುದ್ದಿಗೆ ಬಂದರೆ ಅವ್ರಿಗೇನೋ ಗ್ರಾಚಾರ ಕೆಟ್ಟಿರ್ತಾವಷ್ಟೇ. ನಿಮಗೆ ಯಾಕೆ ಬೇಕು ನಮ್ಮ ಮನೆ ಸುದ್ದಿ? ಹೋಗ್ರಿ. ಇವಳು ಈ ವಾರಕ್ಕೆ ಹೊಲ್ಟವಳಿ. ಅವಾಗ ಋತು ಗಂಡಿಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದಕ್ಕೆ ವಾರಕ್ಕೆ ಹೊಲ್ಟಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಈಗ ಬಂದವಳು. ಕಂಡಾರ ಮನೆ ಸುದ್ದಿ ಇವಳಿಗೆ ಏನು ಬೇಕಾ? ಹೋಗಿ. ಅದಕ್ಕೆ ಕಣೆ ಸುರೇಂದ್ರಪ್ಪ ನಿನಗೆ ಹಿಂಗೆ ಮಾಡಿರೋದು. ಹೊರಗೆ ಬೇಸ್ಕೊಂಡು ತಿಂಬ ಒತ್ತು ಬಂದಿರೋದು ನಿನಗೆ. ಅದಕ್ಕೆ ಮತ್ತೆ ಹಿಂಗೆ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ದೇವರು ನಮ್ಮ ಕಡೆ ಕೈದಾನೆ. ಇವತ್ತು ನಮ್ಮ ಮಳಿಗೆ ಏನೂ ಆಗಿಲ್ಲ. ನಾವೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ. ನಾವಿವತ್ತು ನಾವು ಎಷ್ಟು ನಮ್ಮ ಮನೆ ಹರಕ್ಕೆ ನಾವು ಹೆಂಗಿದೀವಿ ಅಂತ ನಮಗೆ ಗೊತ್ತು. ಸುಮ್ಮನೆ ಮುಚ್ಚೆ ಬಾಯಿ. ನಿಮಗೆಲ್ಲ ನೆಟ್ಕಿದ್ರೆ ಇನ್ನು ಹಿಡಿಯೋಕಲ್ಲ ಸುರೇಂದ್ರಪ್ಪ. ಹೆಂಗೆ ಕರ್ಕೊಂಬಂದನು ಮಾರಾಯ. ಒಳ್ಳೆ ಹುಡುಗಿ ಸಿಕ್ತವಳೆ. ಎಂತ ಚೆನ್ನಾಗಿ ನೋಡ್ಕೊಂತಾಳೆ. ಭಾಳ ಒಳ್ಳೆ ಹುಡುಗಿ ಸಿಕ್ತವಳೆ. ನಿಮ್ಮ ಪಾಡಿ ಪಟ್ಟು ಹಿಂಗೇನೆ. ಬೀದಿ 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 ಅಲಿಬೇಕು. ಬೀದಿ ಬೀದಿ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕು. ಭಿಕ್ಷೆನೂ ಹಾಕಲ್ಲ ನಿಮಗೆ. ಕೈ ಕಾಲು ಅರ್ಧವಾಗೇ ಇಲ್ವಾ? ಹೋಗಿ ದುಡ್ಕೊಂಡು ತಿಂದ್ರಿ ಅಂತ ಹೋಗ್ಕೊಳ್ತಾರೆ. ನೋಡ್ರಿ ನಿಮ್ಗೆ ಅಂತ ಹೊತ್ತು ಬರುತ್ತೆ ಅಂತೇಳಿ. ಏಮ್ ಏನಂದಿದ್ಲು ಹನುಮಂತ್ರಿ. ಅಯ್ಯೋ, ಒಬ್ರಿಗೆ ಇವ್ರು ಅನ್ಯಾಯ ಮಾಡೋದು, ಒಬ್ರಿಗೆ ಇಬ್ರಿಗೆ ಎಷ್ಟು ಜನಕ್ಕೆ ಮೋಸ ಮಾಡ್ಯವ್ರ. ಸರಿಯಾಗಿ ಆಗೈತಾಗ ಸುರೇಂದ್ರಪ್ಪ ಒಳ್ಳೆಯರ್ನ ಕರ್ಕೊಂಬಂದವನು ಇವತ್ತು. ಗಂಡ ಹೆಂಡ್ತಿ ಅಂತ ಸೆನಕ ಇದ್ದಾರೆ, ಹುಡುಗರು ಹಂಗೆ ಅಂತ ಸೆನಕ ಇದ್ದಾರೆ. ಸುಮ್ಮನೆ ಹೋಗ್ರಿ, ನಿಮ್ಗೆ ಏನು ಬೇಕು? ನಮ್ಮ ಮನೆ ವಿಷಯ ಕರ್ಕೊಂಬರ್ಲೇಳು ಹೋಗು. ಇದು ಎಷ್ಟು ದಿನ ನಡೀತೈತೆ ನಾವು ನೋಡ್ತೀವಿ. ನೋಡ್ರಿ ನೋಡಿರಿ ಅಂತಿ ನೋಡ್ರಿ. ನಿಮ್ಗಿನ್ನ ಎಂತ ಹೊತ್ತು ಬರುತ್ತೆ ನೋಡ್ತಿರ್ಲಿಲ್ಲ ಹೊಡ್ಯಾರ. ನಡಿಯಕ್ಕ. ಸರಿಯಾಗಿ ಆಗೈತೆ ಸುರೇಂದ್ರಪ್ಪ, ಸರಿಯಾಗಿ ಮಾಡಿದಾನೆ. ನಡಿ. ಹೆಣ್ಣು ಹುಡುಗರು ಬಂಗಾರದಂಗೆ ಇದ್ದಾವೆ. ಚೆನ್ನಾಗಿ ದುಡಿತಾನೆ. ಇವಾಗ 50,000 ದುಡಿತಾನಂತ ಸುರೇಂದ್ರಪ್ಪ. ಬಾ, ಹೆಂಗ ಚೆನ್ನಾಗಿ ನೋಡ್ಕೊಂತಾನೆ ಬಾ ಅಂತ ಗಂಡನ ಪಡಿಯೋಕ್ಕೆ ಪುಣ್ಯ ಮಾಡಿದ್ಲ ಹುಡುಗಿ. ನೋಡಿ ನಿಮ್ಮಪ್ಪ ಎಂಥ ಕೆಲಸ ಮಾಡೇನಿ. ಫೋನ್ ಮಾಡಿಸ್ತೀನಿ ತಡಿ. ನಮ್ಮ ಹುಡುಗಿಗೆ ಫೋನ್ ಮಾಡಿಸಿ ಸರಿಯಾಗಿ ಗಲಾಟೆ ಮಾಡಿಸ್ತೀನಿ. ಬರೋಕ್ಕೆ ಹೇಳ್ತೀನಿ. ಈ ಮನೆಗೆ ನಾವಿರೋ ಅಧಿಕಾರ ಐತೆ ಬಾರಪ್ಪ ಅಂತ ಹೇಳಿ ಕರೆಸಿ ನನ್ನ ಮಗನ ಇಲ್ಲಿ ಕರೆಸ್ತೀನಿ. ಅದೆಂಗೆ ನಾನು ಡೈವರ್ಸ್ ಕಾಲೇಜ್ ಸೈನ್ ಮಾಡಿಬಿಟ್ಟಿದ್ದೀನಂತೆ ನಾನು. ಅವತ್ತು ಅದು ಯಾರಾನ ಸೈನ್ ಹಾಕ್ಸ್ಕೊಂಡು ಹೋಗಿ ಬಂದಿರಲಿಲ್ಲ. 2 ದಿನ ಬಂದಿರಲಿಲ್ವೇ. ಒಂದಿನ ಬಂದ, ಅಕ್ಕ ನೀವು ಒಪ್ಪಿ ಸೈನ್ ಹಾಕ್ತೀರೇನಕ್ಕ ಇದಕ್ಕೆ ಅಂತ ಕೇಳಿದ್ಕೆ ಏನು ಕಣಂದಿದ್ಕೆ ಯಾತೈತ ಹೇಳಿ ಆ ಅಪ್ಪಯ್ಯ ಎಲ್ಲನ ಸುಳ್ಳು ಹೇಳಿ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡೈತೆ. ತಿರುಗಿ ನಂದಿ ಸೈ ಹಾಕ್ಕನ ಕರೆದು ಎಲ್ಲ ಇದು ಮಾಡಿದ್ರಲ್ಲಮ್ಮ. ಇದೆಲ್ಲ ಏನೋ ದುಡ್ಡು ಕೊಟ್ಟು ಆ ಅಪ್ಪ ದುಡ್ಡಿರೋದಕ್ಕೆ ಏನೋ ಎಲ್ಲ ಸೈನ್ ಹಾಕ್ಸಿ ಡೈವರ್ಸ್ ಪೇಪರ್ಗೆಲ್ಲ ಇದು ಮಾಡಿಸೈತಿ. ಮೇಸ್ರಿ ಅಂಕಲು ಎಲ್ಲ ಮಾಡಿಸಿದ್ದಾನೆ ಅವನು. ಎಲ್ಲ ಗೊತ್ತಿರುತ್ತೆ ಮೇಸ್ರಿ ಅಂಕಲ್ಗೆ. ಅವ್ರು ಮೇಸ್ರಿ ಅಂಕಲ್ ಎಲ್ಲ ಮಾಡಿಸಿದ್ದಾರೆ. ಅಯ್ಯೋ, ಭಾಳ ಇದ್ದಾರೆ ಬಿಡು. ಎಲ್ಲನ ಅದೇ ಡೈವರ್ಸ್ಗೆ ಪೇಪರ್ಗೆ ಸೈನ್ ಹಾಕಿರೋದಿನೇನು ನಾಳೆ ಪೇಪರ್ ಕೊಡ್ತಾರೆ ಅಂತ ಹೇಳ್ತಲ್ಲ ನೀನು. ಅವತ್ತು ಸೈನ್ ಹಾಕಿದ್ದಲ್ಲ. ಅವತ್ತು ಅವ್ನು ಯಾರೋ ಬಂದಿದ್ದ, ಯಾತಕ್ಕೆ ಕೇಳಲಿಲ್ಲ ಏನಿಲ್ಲ. ಯಾತ ಸರ್ವೆ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ ಅಂತ ಏನೋ ಅಂದ. ನಾನು ಸೈನ್ ಹಾಕಕ್ಕೆ ಇಲ್ಗೊಂದ ಅಂದ. ನಾನು ಯಾತಕ್ಕೆ ಕೇಳಲಿಲ್ಲ ಹೇಳಿಲ್ಲ, ಸುಮ್ಮನೆ ಸೈನ್ ಹಾಕ್ಬಿಟ್ಟೆ ನಾನು. ಮಗನ ಮುಂಡೆ ಅಲ್ಲ, ಅದಕ್ಕೆ ಸೈನ್ ಹಾಕ್ಸ್ಕೊಂಡು ಹೋಗಿ ಎಲ್ಲನ ಡೈವರ್ಸು ಹೆಂಗೆ ಬೇಕಂಗೆ ಕೊಡಂಗೆ ಇದು ಮಾಡ್ಯಾರೋ ಏನೋ. ಅಲ್ಲ, ಗಂಡ ಹೆಂಡ್ತಿ ಒಪ್ತಾರೆ, ಯಾರೂ ಸೈನ್ ಕೊಡಲ್ಲಮ್ಮ. ನನ್ನ ಕೇಳ್ತಾರೆ, ಅವ್ರನ್ನೂ ಕೇಳ್ತಾರೆ. ಬೇರೆ ಸೈನ್ ಹಾಕ್ತಾ ಇಟ್ಕೆ ಆಗಲ್ಲ. ನನ್ನ ಕೇಳ್ತಾರೆ. ನಿನಗೂ ಇಷ್ಟ ಇಲ್ಲೇನಮ್ಮ ಅಂತೇಳಿ. ಅದೇ ದುಡ್ಡು ಕೊಟ್ಟು ಏನೋ ಮಾಡ್ಕೊಂಡಿರ್ಬೇಕು ನಿಮ್ಮ ಅಪ್ಪಯ್ಯ. ದುಡ್ಡು ಕೊಟ್ಟು ಆನಂದೊಳಗೇನೆ ಮಾಡಿರ್ಬೇಕು. ತಡಿ, ನಿಮ್ಮ ಅಣ್ಣಗೆ ಫೋನ್ ಮಾಡೋಣ ಬಾ. ನಿಮ್ಮ ಅಣ್ಣಗೆ ಕರ್ಸಾನ. ನಿಮ್ಮ ಅಣ್ಣಗೆ ಕರ್ಸಿರಿ ಸರಿ ಹೋಗುತ್ತೆ ಬಾ. ಇಲ್ಲಿ ನೋಡೋಣ ಅವಳು ಹೆಂಗಿರ್ತಾಳೆ ಇಲ್ಲಿ ಅಂತ ಹೇಳಿ. ಆ ಹುಡುಗರು ಅವಳು ಇಲ್ಲಿ ಇರಬಾರ್ದು. ನಾನು ನಮ್ಮಮ್ಮ ಸೇರ್ಕೊಂಡು ಓಡಿಸ್ತೀವಿ. ನೋಡ್ತಿರ್ರಿ ಬೇಕಾರೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.